ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಹೇಗೆ ಓಪನ್ ಮಾಡೋದು? ಯೂಟ್ಯೂಬ್ಗೆ ಓಪನ್ ಮಾಡಿಬಿಟ್ಟು ಅಲ್ಲಿ ಟ್ರಯಾಂಗಲ್ ಶೇಪ್ ಬಟನ್ ಇರ್ತದೆ, ಅದನ್ನು ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿಳಾಸ, ಸಮಯ ಎಲ್ಲದೂ ಕೂಡ ಲಭ್ಯ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಸಂಭೋಗಕ್ಕೆ ಮುಂಚೆ ಸಂಯಮ. ಅರ್ಥ ಆಗ್ತದ? ಸಂಯಮ ಇದ್ರೆ ಮಾತ್ರ ಸಕ್ಸಸ್ಫುಲ್ ಆಗಿ ಸಂಭೋಗ ಮಾಡಲಿಕ್ಕೆ ಸಾಧ್ಯ. ಅರ್ಥಾತ್ ಇಂದಿನಿಂದ ನಾನು ಹಲವಾರು ಎಪಿಸೋಡ್ಗಳನ್ನ ವಾಜೀಕರಣ ಚಿಕಿತ್ಸೆಯ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೇನೆ. ವಾಜೀಕರಣ ಅಂದ್ರೆ ಏನು? ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ಸುಶ್ರುತ ಸಂಹಿತೆ, ಚರಕ ಸಂಹಿತೆಯಲ್ಲಿ ವಾಜೀಕರಣ ಅಧ್ಯಾಯ ಅನ್ನುವ ಒಂದು ಅಧ್ಯಾಯವನ್ನೇ, ಸಪರೇಟ್ ಚಾಪ್ಟರ್ ಅನ್ನೇ ಸೃಷ್ಟಿ ಮಾಡಲಾಗಿದೆ. ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ, ಸಂಭೋಗದ ವಿಷಯದ ಬಗ್ಗೆ, ಸತಿಪತಿಯರ ವೈವಾಹಿಕ ಜೀವನವನ್ನ ಸಕ್ಸಸ್ಫುಲ್ ನಡೆಸಲಿಕ್ಕೆ ಏನೆಲ್ಲ ಬೇಕಾಗ್ತದೆ, ಅವರಲ್ಲಿ ಆಗುವಂತಹ ನ್ಯೂನತೆಗಳು ಏನೇನು, ಅದಕ್ಕೆ ಏನಾದರೂ ಮನೆಮದ್ದಿದೆಯಾ, ಅದಕ್ಕೆ ಪರಿಹಾರಗಳಿದೆಯಾ, ಆ ವಿಚಾರವಾಗಿ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆ ಒಂದು ಅಂಶಗಳನ್ನ, ಕೆಲವೊಂದು ಪರ್ಟಿಕ್ಯುಲರ್ ಪಾರ್ಟ್ಗಳನ್ನ ನಾನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸೊ ಇವತ್ತಿನ ವಿಷಯ ನಾನು ಹೇಳಿದೆ, ಸಂಯಮವಿದ್ರೆ ಮಾತ್ರ ಸಂಭೋಗ. ನೀವು ಗಮನಿಸಿರ್ತೀರಿ, ಸಂಯಮ ರಹಿತ ಪುರುಷ ಸಂಭೋಗದಲ್ಲಿ ತೊಡಲಿಕ್ಕೆ ಸಾಧ್ಯ ಇಲ್ಲ. ತೊಡಗಿದ್ರೂ ಕೂಡ ಶೀಘ್ರ ಸ್ಖಲನವಾಗ್ತದೆ. ಇದು ಮಹಿಳೆಯರಲ್ಲೂ ಕೂಡ ಅಪ್ಲಿಕೇಬಲ್. ಸಂಯಮ ಬಹಳ ಮುಖ್ಯ. ಮನುಷ್ಯ ಸಂಪೂರ್ಣವಾದಂತಹ ಜೀವನವನ್ನ ಸಕ್ಸಸ್ಫುಲ್ ಆಗಿ ನಡೆಸಿದಾನೆ, ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿ ಜೀವನದ ಅಂತ್ಯದಲ್ಲಿ ತಮ್ಮ ಆಟೋಬಯೋಗ್ರಫಿಗಳನ್ನ ಬರ್ಕೊಳ್ತಾರೆ ಕೆಲವರು. ನಾನು ಜೀವನವನ್ನ ಸಕ್ಸಸ್ಫುಲ್ ಆಗಿ ನಡೆಸಿದ್ದೀನಿ ಅಂತ ಹೇಳಲಿಕ್ಕೆ ಏನು ಕುರುಹು, ಏನು ಸಾಕ್ಷಿ ಅಂದ್ರೆ, ಅವನ ಜೀವನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಅದರ ಪ್ರಕಾರ ಜೀವನವನ್ನ ನಡೆಸಿರಬೇಕು. ಅಂದ್ರೆ ಏನು? ಧರ್ಮ ಅಂತಂದ್ರೆ, ನೀವು ಜಾತಿ ವಿವಿಧ ಧರ್ಮಗಳೆಲ್ಲ ಇದೆಯಲ್ಲ, ಅದು ಧರ್ಮ ಅಲ್ಲ. ಧರ್ಮಯುತವಾಗಿ ಜೀವನವನ್ನ ನಡೆಸಬೇಕು. ಧಾರಣಾತ್ ಇತಿ ಧರ್ಮ. ಯಾವುದನ್ನ, ಯಾವ ಆಚರಣೆಗಳನ್ನ ಮೈಗೂಡಿಸ್ಕೊಂಡು ಕಾಯ ವಾಚ ಮನಸ ಅವುಗಳನ್ನ ನಡೆಸ್ಕೊಂಡು ಹೋಗ್ತಾನೆ, ಯಾರಿಗೂ ಕೂಡ ತೊಂದರೆ ಮಾಡದಂಗೆ, ಅದು ಧರ್ಮ. ಅರ್ಥ ಅಂತಂದ್ರೆ ಅರ್ಥಶಾಸ್ತ್ರ ಅಂದ್ರೆ ಎಕಾನಮಿ. ಅರ್ಥವನ್ನ, ಹಣವನ್ನ, ಎಕಾನಮಿಯನ್ನ ಅರ್ಥಪೂರ್ಣವಾಗಿ ಗಳಿಸಿರಬೇಕು ಅವನು. ಯಾವ್ಯಾವುದೋ ವಾಮ ಮಾರ್ಗಗಳಲ್ಲಿ ಅರ್ಥವನ್ನ, ಹಣವನ್ನ ಗಳಿಸಿದ್ರೆ ಅವನಿಗೆ ಮೋಕ್ಷ ಇಲ್ಲ. ಅರ್ಥಶಾಸ್ತ್ರನ ವರ್ಡ್ ಅದಕ್ಕೋಸ್ಕರನೇ ಅರ್ಥ ಅಂತ ಬಂದಿರೋದು. ಚಾಣಕ್ಯನು ಕೂಡ ಚಾಣಕ್ಯನ ಅರ್ಥಶಾಸ್ತ್ರ ಅಂತಾನೆ ಒಂದು ಗ್ರಂಥವನ್ನ ಬರೆದಿದ್ದಾನೆ. ಅವನು ಹಣ ಅಂತ ಬರಿಬೋದಿತ್ತಲ್ಲ, ಧನ ಅಂತ ಬರಿಬೋದಿತ್ತಲ್ಲ, ಸಂಪತ್ತು ಅಂತ ಬರಿಬೋದಿತ್ತಲ್ಲ, ಹಂಗೆ ಯಾಕೆ ಬರಲಿಲ್ಲ? ಅರ್ಥಶಾಸ್ತ್ರ ಅಂತಾನೆ ಯಾಕೆ ಬರೆದ್ರು? ಅರ್ಥಪೂರ್ಣವಾಗಿರಬೇಕು ಗಳಿಕೆ ಅನ್ನೋ ಉದ್ದೇಶಕ್ಕೆ ಅರ್ಥ. ಸಂಸ್ಕೃತದಲ್ಲಿ ಅರ್ಥ ಅಂದ್ರೆ ಗಳಿಕೆ. ಧರ್ಮ ಆಯ್ತು, ಅರ್ಥ ಆಯ್ತು. ಮೂರನೆಯ ಸ್ಟೆಪ್ಪು, ಧರ್ಮವನ್ನ ಪರಿಪಾಲನೆ ಮಾಡ್ತಿರ್ಬೇಕು, ಅದ್ರ ಜೊತೆಗೆ ಅರ್ಥಪೂರ್ಣವಾಗಿ ಅರ್ಥವನ್ನ, ಹಣವನ್ನ ಗಳಿಸಿರ್ಬೇಕು. ಅವನು ಕಾಮವನ್ನ ಅನುಭವಿಸಲಿಕ್ಕೆ ಯೋಗ್ಯ. ಕಾಮನೂ ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ, ವೈವಾಹಿಕ ಜೀವನದ ಒಂದು ಅವಿಭಾಜ್ಯ ಅಂಗ. ಈ ಕಾಮ ಇದೆಯಲ್ಲ, ಸಂಯಮಯುಕ್ತವಾಗಿರಬೇಕು. ಸಂಭೋಗ ಸಂಯಮಯುಕ್ತವಾಗಿರಬೇಕು. ಸಂಭೋಗ ಸುಸಜ್ಜಿತವಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು, ಧರ್ಮದ ರೀತಿಯಲ್ಲಿ ಇರಬೇಕು. ಯಾರು ಧರ್ಮ, ಅರ್ಥ, ಕಾಮಗಳನ್ನ ಯಥಾವತ್ತಾಗಿ, ಧರ್ಮಗಳಲ್ಲಿ ಯಾವ ರೀತಿ ಉಲ್ಲೇಖ ಇದೆಯಾ ಆ ರೀತಿ ನಡೆಸ್ತಾರೆ, ಅವರಿಗೆ ಮೋಕ್ಷ. ಕೊನೆಯಲ್ಲಿ ಧರ್ಮ, ಅರ್ಥ, ಕಾಮಗಳನ್ನ ಈ ಭೂಮಿ ಮೇಲೆ ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಮೋಕ್ಷ. ಇವನ್ನ ಸರಿಯಾಗಿ ಆಚರಣೆ ಮಾಡಲಿಲ್ವಾ, ಖಂಡಿತವಾಗೂ ನಿಮಗೆ ಮೋಕ್ಷ ಇಲ್ಲ ಅನ್ನುವುದು ನಮ್ಮ ಗ್ರಂಥಗಳ ಉಲ್ಲೇಖ. ಅರ್ಥ ಆಯ್ತಲ್ಲ? ಕಾಮ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ. ಬ್ರಹ್ಮಚರ್ಯನ ಪಾಲನೆ ಮಾಡ್ರಿ ಅಂತ ಹೇಳ್ತಿರಲ್ಲ ಡಾಕ್ಟ್ರೇ, ಬ್ರಹ್ಮಚರ್ಯನೂ ಮುಖ್ಯ. ಎಲ್ಲಿಯವರೆಗೆ ಬ್ರಹ್ಮಚರ್ಯ?
ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮಚರ್ಯ, ಯುವಾವಸ್ಥೆಯ ಬರೋವರೆಗೂ 20 ವರ್ಷ ಬರೋವರೆಗೂ ಕೂಡ ಬ್ರಹ್ಮಚರ್ಯ ಬಹಳ ಮುಖ್ಯ. ಅದರ ನಂತರ ವೈವಾಹಿಕ ಜೀವನ. ವೈವಾಹಿಕ ಜೀವನ ಎಲ್ಲಿವರೆಗೂ 60-70 ವರ್ಷದವರೆಗೂ ನೀವು ಸತಿಪತಿಯರು ವೈವಾಹಿಕ ಜೀವನವನ್ನ, ಕಾಮದ ಜೀವನವನ್ನ ಸಂಯಮಯುಕ್ತವಾಗಿ ನಡೆಸಬೇಕು. ನಂತರ ವಾನಪ್ರಸ್ಥಾಶ್ರಮ, ನೀವು ಕಾಡಿಗೆ ಹೋಗ್ಬಿಟ್ಟು ಹರ ಹರ ಶಿವ ಶಿವ ಅಂತಂದು ಕೊನೆ ಕಾಲವನ್ನ ಭಗವಂತನ ನೆನಪಿನಲ್ಲಿ ನಡೆಸಬೇಕಾಗ್ತದೆ. ಈ ರೀತಿ ನಡೆಸ್ಕೊಂಡು ಹೋದ್ರೆ ಇದು ಜೀವನದ ಒಂದು ಘಟ್ಟಗಳು. ನಮ್ಮ ಆಯುಷ್ಯನಲ್ಲಿ ಬರುವಂತಹ ಕೆಲವೊಂದಿಷ್ಟು ಆಯುಷ್ಯನ್ನ ಕೆಲವೊಂದಿಷ್ಟಕ್ಕೆ ಎತ್ತಿಡಬೇಕು, ಕೆಲವೊಂದಿಷ್ಟು ಆಯುಷ್ಯನ್ನ ಕೆಲವೊಂದಿಷ್ಟಕ್ಕೆ ಎತ್ತಿಡಬೇಕು, ಕೆಲವೊಂದಿಷ್ಟು ಆಯುಷ್ಯನ್ನ ಭಗವಂತನ ನೆನಪಿಗೆ ಎತ್ತಿಡಬೇಕು, ವೈಯಕ್ತಿಕ ಜೀವನಕ್ಕೆ ಕೆಲವೊಂದಿಷ್ಟು, ಮಕ್ಕಳು ಮೊಮ್ಮಕ್ಕಳಿಗೆ ಅಂತಾನೆ ಒಂದಿಷ್ಟು. ಇದು ಸಿಸ್ಟಮೆಟಿಕ್ ಲೈಫ್ ಅಂತ ಹೇಳ್ತಾರೆ. ಇದನ್ನ ಅವತ್ತಿನ ಕಾಲದಲ್ಲೇ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ರೀತಿ ನಡೆಸ್ಕೊಂಡು ಹೋದ್ರೆ ನೀವು ಮೋಕ್ಷಕ್ಕಾಗಿ ಹೋರಾಟ ಮಾಡಬೇಕಾಗಿಲ್ಲ, ಮೋಕ್ಷಕ್ಕಾಗಿ ಹುಡುಕಾಡಬೇಕಾಗಿಲ್ಲ, ತನ್ನಷ್ಟು ತಾನಿಗೆ ಮೋಕ್ಷ ಲಭ್ಯ. ಸೊ ಇವತ್ತು ಅಂಥ ಮೋಕ್ಷಕ್ಕೆ ದಾರಿಯಾಗುವಂತಹ ಕಾಮ ಜೀವನ ಅಂದ್ರೆ ವೈವಾಹಿಕ ಜೀವನ ಅಂದ್ರೆ ಲೈಂಗಿಕ ಜೀವನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರುವಂತಹ ಗ್ರಂಥಗಳಲ್ಲಿ ವಾಜೀಕರಣ ಅಧ್ಯಾಯದ ಒಂದು ಎಕ್ಸ್ಪ್ಲನೇಷನ್. ವಾಜೀಕರಣ ಅಂದ್ರೆ ಏನು? ವಾಜಂ ಶುಕ್ರಂ ನವಾಜಂ ಅವಾಜಂ ವಾಜೀಕ್ರಿಯತೆ ಇತಿ ವಾಜೀಕರಣಂ. ವಾಜಂ ಸಂಸ್ಕೃತದಲ್ಲಿ ವಾಜಂ ಅಂತಂದ್ರೆ ಕುದುರೆ. ನೋಡಿದ್ರಲ್ಲ ಕುದುರೆ? ಕುದುರೆಯ ಹಾಗೆ ಯಾವ ಪುರುಷ 100 ಕಾಲ ಲೈಂಗಿಕ ಆಸಕ್ತಿಯನ್ನ ಯಥಾವತ್ತಾಗಿ ಮೇಂಟೈನ್ ಮಾಡಿಕೊಂಡು ಅದನ್ನ ನಡೆಸಲಿಕ್ಕೆ ಸಕ್ಷಮ್ಯವಾಗಿರ್ತಾನೆ, ಅಕಸ್ಮಾತ್ ಅವನು ಕ್ಷಮ್ಯವಾಗದೇ ಇದ್ರೆ ಆ ತರದ ಒಂದು ಶಕ್ತಿಯನ್ನು ಕೊಡುವಂತಹ ಅಧ್ಯಾಯ, ಆ ಒಂದು ಶಕ್ತಿಯನ್ನು ಕೊಡುವಂತಹ ಚಿಕಿತ್ಸೆಗೆ ವಾಜೀಕರಣ ಚಿಕಿತ್ಸೆ ಅಂತ ಹೇಳ್ತಾರೆ. ವಾಜೀಕರಣ ಚಿಕಿತ್ಸೆಯಲ್ಲಿ ಮೊಟ್ಟ ಮೊದಲನೆಗೆ ಬೇಕಾಗಿರುವಂತಹದ್ದು ನೀವು ಆಂತರಿಕ ಪ್ರಯೋಗ ಮಾಡುವಂತಹ ಔಷಧಿಗಳಲ್ಲ, ಮನೆಮದ್ದುಗಳು ಅಲ್ಲ, ಅಥವಾ ದೈಹಿಕ ಚಿಕಿತ್ಸೆಗಳು ಅಲ್ಲ. ಕಾಮುಕತೆಗೂ ಮನಸ್ಸಿಗೂ ಬಹಳ ಇಂಪಾರ್ಟೆಂಟ್ ಆದಂತಹ ಸಂಬಂಧ ಇದೆ. ಯಾರು ಸಂಯಮವನ್ನ ಬಳಸ್ತಾರೆ, ಯಾರು ಸಂಯಮಯುಕ್ತವಾಗಿರ್ತಾರೆ, ಯಾರು ಕಾಮವನ್ನ ಧರ್ಮದ ರೀತಿಯಲ್ಲಿ ಬಳಸ್ತಾರೆ, ಅವರಿಗೆ ಮಾತ್ರ ಈ ಒಂದು ಶಕ್ತಿ ಲಭ್ಯ. ದುರಾಚಾರಿಗಳಿಗೆ ಅಧರ್ಮ ರೀತಿಯಲ್ಲಿ ನೀವು ಕಾಮವನ್ನ ಬಳಕೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗೂ ನಿಮ್ಮ ಮನಸ್ಸಿನಲ್ಲಿ ನಾವು ಕಾಮವನ್ನ ಕೆರಳಿಸಬಹುದು ಅಥವಾ ನಿಮ್ಮಷ್ಟು ನೀವೇ ಕೆರಳಿಸಬಹುದು, ಆದ್ರೆ ಯು ಕ್ಯಾನಾಟ್ ಪರ್ಫಾರ್ಮ್. ನೋಡಿರ್ತೀರಿ, ಯಾರು ದುರಾಚಾರಿಗಳಿರ್ತಾರೆ, ಯಾರು ಮನಸ್ಸಿನಲ್ಲಿ ಕೆಟ್ಟ ಭಾವಗಳು ಹರಿಷಡ್ವರ್ಗಗಳು ತುಂಬಿಕೊಂಡಿರ್ತಾರಲ್ಲ, ಕಾಮ ಕ್ರೋಧ ಮದ ಮೋಹ ಲೋಭ ಮಾತ್ಸರ್ಯಾದಿಗಳನ್ನ ತುಂಬಿಕೊಂಡಿರ್ತಾರಲ್ಲ, ಅವರಿಗೆ ಮಾತಾಡ್ತಾರೆ, 1000 ಮಾತಾಡ್ತಾರೆ. ನಾನು ಹಂಗ್ ಮಾಡ್ಬಿಡ್ತೀನಿ, ನಾನು ಹಿಂಗ್ ಮಾಡ್ಬಿಡ್ತೀನಿ, ಉತ್ತರಾಮನ ಪೌರುಷ ಅಂತ ಹೇಳ್ತಾರೆ. ನಾನು ಹಂಗ್ ಹೊಡಿತೀನಿ, ನಾನು ಹಿಂಗ್ ಹೊಡಿತೀನಿ, ಯುದ್ಧ ಭೂಮಿಗಿಳಿದ್ರೆ ಟುಸ್ ಪಟಾಕಿ. ಆ ಥರ ಅವರಿಗೆ ಯಾರಿಗೆ ಕ್ರೋಧ ಇರ್ತದೆ, ಯಾರಿಗೆ ಲೋಭ ಇರ್ತದೆ, ಯಾರಿಗೆ ಮೋಹ ಇರ್ತದೆ, ಯಾರಿಗೆ ತಾತ್ಸಾರ ಮನೋಭಾವ ಇರ್ತದೆ, ಯಾರಿಗೆ ಮನಸ್ಸಿನಲ್ಲಿ ಹಿಂಸಾ ಪ್ರವೃತ್ತಿ ಇರ್ತದೆ, ಅವರಿಗೆ ಈ ಕಾಮದ ಬಗ್ಗೆ ಕೆರಳ್ತಾರೆ. ಆದರೆ ಆಕ್ಚುಲಿ ದೇ ಕ್ಯಾನಾಟ್ ಪರ್ಫಾರ್ಮ್. ಯಾವಾಗ ಆ ಕ್ರಿಯೆಯನ್ನು ನಡೆಸಬೇಕೋ ಅದರಲ್ಲಿ ಅವರು ಸಕ್ರಿಯರಾಗಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ? ಸೊ ಈ ಕಾಮ ಅನ್ನೋದು ದೇಹಕ್ಕಿಂತ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಷಯ. ಯಾರು ಪ್ರಸನ್ನವಾಗಿರ್ತಾರೆ, ಪ್ರಸನ್ನ ಆತ್ಮ ಇಂದ್ರಿಯ ಮನಶ್ಚ ಸ್ವಸ್ಥೆ ಇತ್ಯಭಿಧೀಯತೆ ಅಂದ್ರೆ ಯಾರ ಮನಸ್ಸು ಪ್ರಸನ್ನವಾಗಿರ್ತದೆ, ಯಾರ ಮನಸ್ಸು ಈ ತರದೊಂದು ಹರಿಷಡ್ವರ್ಗಗಳಿಂದ ದೂರ ಇರಲ್ಪಡ್ತದೆ, ಕಾಮ ಕ್ರೋಧಿ ಮದ ಮೋಹ ಮಾತ್ಸರ್ಯ ಇತ್ಯಾದಿಗಳಿಂದ ದೂರ ಇಟ್ಕೊಳ್ತಾರೆ ಮನಸ್ಸನ್ನ, ಯಾರ ಬಗ್ಗೆ ಗೌರವ, ಎಲ್ಲರ ಬಗ್ಗೆ ಗೌರವ ಭಾವವನ್ನು ತುಂಬಿಕೊಂಡಿರ್ತಾರೆ, ಯಾರ ಮನಸ್ಸು ಆತ್ಮ ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿರ್ತವೆ, ಸ್ಯಾಟಿಸ್ಫೈಡ್ ಆಗಿರ್ತವೆ, ಯಾವುವು ಶಾಂತ ರೀತಿಯಿಂದ ಇರ್ತವೆ, ಯಾವುವು ಸಂಯಮಯುಕ್ತವಾಗಿ ಕೆಲಸ ಮಾಡ್ತವೆ, ಇಂದ್ರಿಯಗಳು ಸಂಯಮಯುಕ್ತವಾಗಿರ್ತವೆ, ಅಂತಹವರು ಅವರು ಬಾಯಿಂದ ಮಾತಾಡಲ್ಲ. ವೀಕ್ಷಕರು, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಇಷ್ಟು ಸ್ತ್ರೀಯರನ್ನು ತೃಪ್ತಿಪಡಿಸ್ಕೊಂಡೆ, ನಾನು 70-80 ವಯಸ್ಸಾದ್ರೂ ಕೂಡ ನಾನು ಸಂಭವವನ್ನು ನಡೆಸಲಿಕ್ಕೆ ಶಕ್ಯನಿದ್ದೇನೆ ಅಂತಂದು ಬೇರೆಯವರು ಮಾತಾಡ್ತಾರಲ್ಲ, ಹಂಗೆ ಇವರು ಮಾತಾಡಲ್ಲ. ಸಂಯಮಯುಕ್ತ ಪುರುಷರು ಇವರು ಮಾತಾಡದನೆ ದೇ ಕ್ಯಾನ್ ಪರ್ಫಾರ್ಮ್. ಅವರು ಕ್ರಿಯೆಯಲ್ಲಿ ಸಕ್ರಿಯವಾಗಬಲ್ಲರು. 100 ಕಾಲ
ಸುಖವಾಗಿ ವೈವಾಹಿಕ ಜೀವನವನ್ನ, ಲೈಂಗಿಕ ಜೀವನವನ್ನ ನಡೆಸಬಲ್ಲರು. ಗೊತ್ತಾಯ್ತಲ್ಲ ವೀಕ್ಷಕರೇ? ಮನಸ್ಸನ್ನ ತಿಳಿಗೊಳಿಸಬೇಕು. ಆವಾಗ ಮಾತ್ರ ನೀವು ವಾಜಂ ಅಂದ್ರೆ ಕುದುರೆಯ ಹಾಗೆ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಅದರ್ವೈಸ್ ಹಲವಾರು ಮನೆಮದ್ದುಗಳನ್ನ ನೀವು ಎಲ್ಲೆಲ್ಲೋ ಪೋಸ್ಟ್ ಅಲ್ಲಿ, ಆನ್ಲೈನ್ ಅಲ್ಲಿ, ಅದರಲ್ಲಿ ಇದರಲ್ಲಿ ತರಿಸ್ಕೊಂಡು ಕೆಜಿ ಗಟ್ಲೆ, ಬಕೆಟ್ ಗಟ್ಲೆ ಕಷಾಯ, ಟನ್ ಗಟ್ಲೆ ಚೂರ್ಣ ತಿಂದ್ರೂ ಕೂಡ ನಿಮಗೆ ಇದರಿಂದ ಪ್ರಯೋಜನ ಎಳ್ಳೆಷ್ಟು ಆಗುವುದಿಲ್ಲ. ಎಲ್ಲಿಯವರೆಗೆ ನಾನು ಹೇಳಿರುವಂತಹ ಮನಸ್ಸಿನ ವರ್ಕೌಟ್ ಅಂತ ಹೇಳ್ತೀವಿ. ದೈಹಿಕ ವರ್ಕೌಟ್ ಅಷ್ಟೇ ಅಲ್ಲ ವೀಕ್ಷಕರೇ. ದೈಹಿಕವಾಗಿ ನೀವು ವರ್ಕೌಟ್ ಮಾಡ್ತೀರಿ, ಜಿಮ್ ಮಾಡ್ತೀರಿ, ಏರೋಬಿಕ್ಸ್ ಮಾಡ್ತೀರಿ, ಸ್ವಿಮ್ಮಿಂಗ್ ಮಾಡ್ತೀರಿ, ಜಾಗಿಂಗ್ ಮಾಡ್ತೀರಿ. ಆದರೆ ಮಾನಸಿಕ ವರ್ಕೌಟ್ ಇದೆ. ಈ ತರದ ಒಂದು ಮಾನಸಿಕ ವರ್ಕೌಟ್ ಅನ್ನ ಮಾಡಿದಾಗ ಆಟೋಮೆಟಿಕ್ ಆಗಿ ಯಾವುದೇ ಆಂತರಿಕ ಪ್ರಯೋಗ ಇಲ್ಲದೆ, ಯಾವುದೇ ಔಷಧಿಗಳಿಂದಲೇ ನೀವು 100 ಕಾಲ ಸಕ್ಷಮ್ಯವಾಗಿ ಲೈಂಗಿಕ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆ. ಇದು ಪುರುಷರಿಗೂ ಹೌದು, ಸ್ತ್ರೀಯರಿಗೂ ಹೌದು. ಇದರಲ್ಲಿ ಯಾವುದೇ ರೀತಿಯ ಲಿಂಗಭೇದ ಇರಲ್ಲ. ಗೊತ್ತಾಯ್ತಲ್ಲ ವೀಕ್ಷಕರೇ? ಈ ವಿಷಯವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಈ ಮನಸ್ಸಿಗೆ ಅಷ್ಟೇ ಅಲ್ಲ, ದೇಹಕ್ಕೂ ಕೆಲವೊಂದು ಔಷಧಿಗಳು ಬೇಕಾಗ್ತದೆ, ದೇಹಕ್ಕೂ ಕೆಲವೊಂದು ಮನೆಮದ್ದುಗಳು ಬೇಕಾಗ್ತದೆ. ನೀವು ಸುಲಭ ರೀತಿಯಲ್ಲಿ ಯಾವ ರೀತಿ ಪ್ರಯೋಗ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಪ್ರಾಣಿಗಳ ರೀತಿ ಬದುಕುವುದು ಬೇಡ, ನಾವು ಮನುಷ್ಯರು ಮಾನವನಾಗಿ ಬದುಕೋಣ. ಓಕೆ? ಲೈಂಗಿಕತೆ ಎಲ್ಲದರಲ್ಲೂ ಇದೆ, ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ಆ ರೀತಿ ನೀವು ಮಾಡಿದ್ದೇ ಆಗಲಿ, ನಿಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಮನುಷ್ಯನಾಗಿ, ಮಾನವನಾಗಿ ಧರ್ಮ, ಅರ್ಥ, ಕಾಮಗಳನ್ನ ಮಾಡಿದ್ದೇ ಆದಲ್ಲಿ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು ವೀಕ್ಷಕರೇ.